ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚಾರಿ. ಇವತ್ತು ದೀಪಾವಳಿ, ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಬೆಳಕಿನ ಹಬ್ಬ, ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಫನ್ನು, ಫುಲ್ ಸಗದಾಗಿರುತ್ತೆ. ಒಂಥರ ಫೆಸ್ಟಿವಲ್ ವೈಬ್ಸು ನೋಡ್ರಿ. ಈ ಥರ ಎಲ್ಲ ಶಾರ್ಟ್ಸ್ ಹೊಡಿಯೋವಾಗ, ನಾವು ಚಿಕ್ಕ ವಯಸ್ಸು ಸವಿನೆನ್ಪುಗಳು, ಇದು ಬತ್ತಿ ಪಟಾಕಿಗಳೆಲ್ಲ ಹೊಡಿಯೋವಾಗ, ಒಬ್ಬರ ಮೇಲೆ ಒಬ್ಬರು ಬಿಸಾಕುವಾಗ, ಗಣ್ಣುಗಳಲ್ಲಿ ಚಿಟ್ಗುಳೆಗಳೆಲ್ಲ ಹೊಡಿಯೋವಾಗ ಒಂಥರ ಮೆಮೊರೀಸು. ಪೂಲ್ ಪಾಟಿಗಳೆಲ್ಲ ಒಂದೊಂದ್ಕಿಂತ ಹಂಗೆ ಡಮ್ ಅಂದ್ಬಿಡೋದು. ಹುಡುಗರೆಲ್ಲ ಜೊತೆಲಿ ಸೇರಿ ಏನೋ ಗಾಡಿ ಬೇಡಿ ಒಂದು ಬಾಕ್ಸ್ ತೊಗೊಂಡು, ಆ ಬಾಕ್ಸಲ್ಲೇ ಎಲ್ಲ ಇಲ್ಲ. ಇವಾಗ ಮುಂಚೆ ಆದರೆ ಬಾಕ್ಸ್ಗಳೆಲ್ಲ ತೊಗೊಂಡು ಅದ್ರಲ್ಲಿ ಹೊಡಿತಾಯಿದ್ರೆ, ಇವಾಗ ಇಲ್ಲಿ ಬಾಕ್ಸಲ್ಲಿ ಏನು ಬರುತ್ತೆ, ಕೊಟ್ಟಿರೋದೇ ನಾಲ್ಕು ಐಟಮ್ ತಿರುವಾಗಿ ಕೊಟ್ಟಿರ್ತಾನೆ. ಲೂಸ್ ತೊಗೊಳೋಣ ಹಂಗೆ ಅಂದರೆ ಇವಾಗ ನೋಡಿದ್ರೆ ಹೆವಿ ರೇಟ್ಗಳಾಗೋಗಿದೆ. ಚಿಕ್ಕಬಳ್ಳಾಪುರದಲ್ಲಿ, ಬೆಂಗಳೂರು ಎಲ್ಲ ಬರೀ ಸುಸ್ತೂರು ಬತ್ತಿಗಳು ಪ್ಯಾಕು ಆ ಥರ ಎಲ್ಲ ಇದ್ರೇ 800 ರೂಪಾಯಿ ಆ ಥರ ಇದೆ. ಅಷ್ಟು ಕಾಸ್ಟ್ಲಿ ಆಗಿ ಕೂಲ್ ಪಾಟುಗಳು ಆ ಥರ ಎಲ್ಲ ಫುಲ್ ಹೆವಿ ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ. ಲೂಸ್ ಎಲ್ಲ ತೊಗೊಂಡೋಗಿದ್ರೆ ಆದ್ರೂ ಪಟಾಕಿ ಅಂದರೆ ಇವಾಗ ಹೊಡಿದಿರೋನು ಇರೋಕ್ಕಾಗಲ್ಲ, ಹೊಡಿಬೇಕು. ಇಲ್ಲ ಏನೋ ಸ್ವಲ್ಪ ಆದರೂ ತೊಗೊಂಬಂದು ಹೊಡಿಯೋಣ ನಮ್ಮ ಖುಷಿಗೋಸ್ಕರ. ಅಟ್ಲೀಸ್ಟ್ ಜಾಸ್ತಿ ಒಂದು ಅಷ್ಟು ದುಡ್ಡು ಇಷ್ಟು ದುಡ್ಡೆಲ್ಲ ಹಾಕಿ ಹೊಡಿಲಿಲ್ಲ ಅಂದ್ರೆ ನಮ್ಮ ಖುಷಿಗೋಸ್ಕರ ಸ್ವಲ್ಪ ಆದರೂ, ಅಂದರೆ ನಮ್ಮ ನೆನಪುಗಳು, ನಮ್ಮ ಖುಷಿಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಇನ್ನು ಅಕ್ಕಪಕ್ಕ ಮನೆಯವರೆಲ್ಲ ಹೊಡಿತಾ ಇರ್ತಾರೆ, ನಮಗೂ ಹೊಡಿಬೇಕು ಅನಿಸುತ್ತೆ. ಸೊ ದೀಪಾವಳಿ ಬ್ಲಾಗ್ ಮಾಡಬೇಕು ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಅಂದರೆ ಇದು ಎಲ್ಲ ಬರೀ ಕ್ಲಿಪ್ಸ್ ಆಗಿರುತ್ತೆ, ಪಟಾಕಿಗಳು ಹೊಡೆದಿರೋದು, ಹೋಗಿರೋದು, ಮನೆಯಲ್ಲಿ ಪೂಜೆ ಮಾಡಿರೋದಾಗಿರ್ಬೋದು, ಆ ಥರ ಎಲ್ಲ ಕ್ಲಿಪ್ಸ್ ಆಗಿರುತ್ತೆ. ಪಟಾಕಿಗಳು ಹೊಡೆಯೋದು ಆ ಥರ ಎಂಟರ್ಟೈನ್ಮೆಂಟ್ ಎಲ್ಲ ಫುಲ್ ಕಂಟಿನ್ಯೂಸ್ ವ್ಲಾಗ್ ಏನಾಗಿರಲ್ಲ. ಮನೆಯವ್ರಿಗೂ ಸ್ಕಿಪ್ ಮಾಡ್ದಿರ ನೋಡಿ, ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ಹಿಂಗೆ ಆ್ಯಕ್ಚುಲಿ ಎಲ್ಲರ ಮನೇಲೂ ಹಿಂಗೆ ಕಲಶ ಎಲ್ಲ ಇಟ್ಟು ಹಿಂಗೆಲ್ಲ ಪೂಜೆ ಎಲ್ಲ ಮಾಡಿರಲ್ಲ. ಸೊ ನಮ್ಮ ಮನೇಲಿ ಈ ಥರ ಮಾಡಿದ್ದಾರೆ. ಸೊ ನಮ್ಮ ಬಾಯ್ಸ್ ಎಲ್ಲ ದಸರಾ ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದ್ಯಾ? ನೀನು ಒಂದೇ ಮಾಡಿದ್ದ? ಸ್ನಾನ ಮಾಡ್ತಾಯಿದ್ದೆ ನಾನು. ಎಲ್ಲ ಪಟಾಕಿಗಳು ಆಲ್ರೆಡಿ ಇನ್ನೂ ಹೊಡಿತಾ ಇದ್ದಾರೆ, ಚಿಕ್ಕ ಮಕ್ಕಳೆಲ್ಲ ಹೊಡಿಲಿ. ನಾವು ಇನ್ನೂ ಸ್ಟಾರ್ಟ್ ಮಾಡ್ತೀರಿ. ನಾವು ದೊಡ್ಡಮ್ಮ ತೆಗಿತೀರಿ, ದೊಡ್ಡಮ್ಮನ ತೆಗಿತೀರಿ. ಓಡಬೇಕು ಒಬ್ಬೊಬ್ಬನು. ಇನ್ನೂ ಎಷ್ಟೊತ್ತು ಪೂಜೆ? ಸ್ವೀಟು ಊಟ ಗೀಟ ಏನಾದರೂ ಕೊಡಿಸ್ತೀಯಾ? ಹೆಂಗೆ ಯಾಕ್ರೋ ನೀವು? ಅಲ್ಲ ಮಗ, ಬೇಕ್ರಿಯವರು ಇವಾಗ ದೀಪಾವಳಿಗೆ ದಸರಾ ಮಾಡ್ತಾ ಇದಾರಲ್ಲ, ಬೇಕ್ರಿ ಅವರು ದೀಪಾವಳಿಗೆ ದಸರಾ ಮಾಡ್ತಾ ಇದಾರಲ್ಲ, ಸ್ವೀಟ್ಗಳು ಕೊಡ್ತಾರೆ. ಚಿಕನ್ ಅಂಗಡಿಯವರು ದಸರಾ ಮಾಡ್ತಾ ಇದಾರೆ, ಎಲ್ರಿಗೂ ಚಿಕನ್ ಹೊಡಿತಾರ ಮಗ. ಇಲ್ಲ ಅವ್ರು ಹೊಡಿಯಲ್ಲ, ಯಾಕಂದ್ರೆ ಇದು ಪೂಜೆಗೆ ಹಬ್ಬ ಆದ್ಮೇಲೆ ಅಲ್ಲ. ಶೋರೂಮ್ಗಳವರೆಲ್ಲ ದಸರಾ ಮಾಡ್ತಾ ಇದಾರೆ. ಗಾಡಿಗಳು ಒಂದೊಂದೆಲ್ಲ ಫ್ರೀಯಾಗಿ ಕೊಟ್ಬಿಟ್ರೆ ಹೆಂಗಿರುತ್ತೆ ಅಲ್ಲ. 7 ಗಂಟೆಗೆಲ್ಲ ಹೊಡೆದು ಬಿಸಾಕ್ತಾ ಇದಾರಲ್ಲ ಇರೋಬರ್ ಅವೆಲ್ಲ. ಇನ್ನು ನಿಧಾನಕ್ಕೆ ಪೀಸ ಹೊಡಿಬೇಕು ನೋಡು. ರೋಡೆಲ್ಲ ಫುಲ್ ಪೇಪರ್ಗಳು ಎಲ್ಲ ಇವಾಗ ಹೊಡೆದಾಕ್ಬಿಟ್ರು, ಎಲ್ಲರೂ ಹೊಡಿಯೋಗಿ. ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್, ಇಷ್ಟ ಅಂದ್ರೆ ನಮ್ಮ ಹತ್ರನೇ ಫಿಕ್ಸ್ ಪೇ ಮಾಡಿ. ಖುಷಿ ನಿಂಗೆ? ಬಾರೋ ಬೇಟೆಗೆ ಹೋಗ್ಬಿಟ್ಟು ಬರೋಣ. ಗುಡಿಸ್ಬೇಡ. ಏನಕ್ಕೆ? ನಾನು ಮತ್ತೆ ಬಂದು ಹೊಡಿತೀನಿ ಇವಾಗ. ನಾನು ಮತ್ತೆ ಬರ್ತೀನಿ ಇವಾಗ. ಬಿಜ್ಲಿನೇ 80 ರೂಪೀಸ್ ಅಂತ ಓಡೋಗ್ತಾ ಇದೆ. ಸೊ ಗೈಸ್, ಯಾರಾದರೂ ನೀವು ಪಟಾಕಿ ತೊಗೊಳೋಂಗಿದ್ರೆ ಕ್ಲೀನಾಗಿ ನೋಡಿಕೊಂಡು ಲೆಕ್ಕ ಹಾಕ್ಸ್ಕೊಂಡು ಕ್ಲೀನಾಗಿ ತೊಗೊಳ್ರಿ. ಈ ಥರ ಚೀಲ ಲೂಸು ಎಲ್ಲ ತೊಗೊಳೋಂಗಿದ್ರೆ, ಯಾಕಂದರೆ ಒಂದೊಂದು ಡಬಲ್ ಎಲ್ಲ ಹಾಕ್ತಾರೆ. ನಮಗೇನು ಆ ಥರ ಏನಾಗಿಲ್ಲ, ಯಾರೋ ಒಬ್ರು ನಮ್ಮ ಫ್ರೆಂಡ್ಗೆ ಹಂಗೆ ಆಗಿತ್ತು, ಅದಕ್ಕೆ. ಸೊ ಕ್ಲೀನಾಗಿ ಲೆಕ್ಕ ಹಾಕ್ಕೊಂಡು ಎಷ್ಟು ಐಟಮು ಎಷ್ಟೆಷ್ಟು ತೊಗೊಂಡ್ರಿ, 2 ಐಟಮ್ ಎಕ್ಸ್ಟ್ರಾ ಆಗಿಬಿಡ್ತಾರೆ, 10-20 ಆ ಥರ ಎಲ್ಲ. ಕ್ಲೀನಾಗಿ ಗೊತ್ತಿರೋರ ಅಂಗಡಿಗೆ ಆ ಥರ ಎಲ್ಲ ಹೋಗಿ ನೋಡ್ಕೊಂಡು ತೊಗೊಳ್ಳಿ. ಸೊ ಬನ್ನಿ, ನಾವು ತೊಗೊಂಡಿರೋ ಪಟಾಕಿಗಳು ಸ್ವಲ್ಪ ಹೊಡೆಯೋಣ. ಆಲ್ರೆಡಿ 9 ಗಂಟೆ ಆಗೋಗಿದೆ. ನಾನು ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು 6 ಗಂಟೆ ಮೇಲೆ. ಎಲ್ಲೋ ಸ್ವಲ್ಪ ಕೆಲಸದ ಮೇಲೆ ಬೆಂಗಳೂರು ಹೊರಟೋಗಿದ್ದೆ. ಸೊ ಬನ್ನಿ, ಇವಾಗ ನಾವು ನಮ್ಮ ನೇಬರ್ಸು ಎಲ್ಲ ಜೊತೆಯಲ್ಲೇ ಹೊಡಿತಾ ಇದ್ದೀರಿ. ನೋಡ್ರಿ, ಹಬ್ಬ ಬಂದರೆ ಸಾಕು. ಏನು ಬ್ರೋ?
ಹಬ್ಬ ಮಾಡೋದು ಬ್ರೋ. ಹಾಂ ಬ್ರೋ, ಸ್ಟಾರಿ ಲಾಕ್ಸ್ ಅಂತ ಇದೆ ನೋಡಿ. ಬ್ರೋ ಥ್ಯಾಂಕ್ ಯು ಬ್ರೋ. ಹಾಂ ಬ್ರೋ, ಹೌದಾ? ಹಾಂ ಓಕೆ ಓಕೆ. ನೋಡ್ರಿ ಆ ಗಂಧದ ಅಂಗಡಿಗಳಲ್ಲಿ ಎಲ್ಲ ಹಬ್ಬಕ್ಕೆಲ್ಲ ತೊಗೊಂಡು ದೇವ್ರಿಗೆಲ್ಲ ನೋಮ್ಕೊಂಬಂದು ಕಜ್ಜಾಯಗಳೆಲ್ಲ ಸುಟ್ಟು ಪಾಕ ಎತ್ತಿಟ್ಟು ನೋಡ್ರಿ ಹೆಂಗೆ ರೋಡಲ್ಲೇ ಫುಲ್ಲು ಸೊ ನೋಡ್ಬೋದು ನೋಡಿರಿ ಹೆಂಗೆ RX ಗ್ಯಾಂಗು ಇವು ಎಲ್ಲ ಗಂಗಮ್ಮಗುಡಿ ರೋಡಲ್ಲಿ ಇರೋದು 1 2 3 4 5 6 7 8 9 10 RX ಇದೆ ಕಂಟಿನ್ಯೂಸ್. ಎಲ್ಲ ಒಬ್ಬೊಬ್ರದೇನೆ ಸರಿಯಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಗಾಡಿಗಳೆಲ್ಲ. ಚೆನ್ನಾಗಿದೆ ಎಲ್ಲ ಗಾಡಿಗಳು. ಎಷ್ಟೋ ಜನ ಎಲ್ಲ ದೀಪಾವಳಿಗೆ ಮಾಡ್ತಾ ಇದ್ದಾರೆ ದಸರಾನ, ಆಯುಧ ಪೂಜೆನೆಲ್ಲ ಎಲ್ಲ. ಅಂದರೆ ದಸರಾಗೆ ಈ ಕಥೆ ಎಲ್ಲ ಕಡಿಮೆ. ಏನಣ್ಣ ಎಲ್ಲಿ ರೈಡ್ ಹೋಗಲ್ಲ ಅಣ್ಣ? ಹೋಗ್ರಿ, ಎಲ್ಲ ಗಾಡಿಗಳಿದಾವಲ್ಲ, ಪೂಜೆ ಎಲ್ಲ ಮಾಡಿದ್ದೀರಾ? ಹಾಂ ನೋಡ್ರಿ ದಿಷ್ಟಿ ತೆಗಿತಾ ಇದಾರೆ ಎಲ್ಲ ಗಾಡಿಗಳು. ಇನ್ನೇನು RX ಅಂದಮೇಲೆ ದಿಷ್ಟಿ ಆಗೋಗ್ತಾ ಇರುತ್ತೆ. 100 GB ಒಂದು ವಿಡಿಯೋಗೆ. ಏನಪ್ಪ ಸಮಾಚಾರ? ಹ್ಞೂ ಸುಮ್ಮನೆ ಹಿಂಗೆ ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಇವರೆಲ್ಲ ಸಿಕ್ಕಿದ್ರು. ಅಣ್ಣ ಬರೋಣ, ಹೋಗೋಣ, ಟೈಮ್ ಆಯಿತು. ಚೆನ್ನಾಗಿ ಹ್ಯಾಪಿ ದೀಪಾವಳಿ. ಇನ್ನೇ ಇನ್ನ ಒಂದು ಎಷ್ಟೇ ಬಂದು ಇಷ್ಟೇ ಇದೊಂದೇ ರಾಕೆಟ್ಗಳ ಮುಂದೆ ಬಾಂಬುಗಳೆಲ್ಲ ಏನಕ್ಕೆ ಕೇಳೋ. ಇನ್ನು ನೀವು ಪಟಾಕಿಗಳು ಎಷ್ಟು ಬೇಕೋ ಅಷ್ಟು ಹೊಡ್ಕೊಳ್ರಿ. ನೀವು ಖುಷಿಯಾಗಿ ದುಡ್ಡೆಲ್ಲ ಖಾಲಿ ಆಗೋಗೋವರೆಗೂ ಎಲ್ಲ ಬೆಂಕಿಗಳು ಅಂಟ್ಕೊಂಡು ಎಲ್ಲ ಖುಷಿಯಾಗಿ ಎಲ್ಲ ಹೋಗ್ಬಿಡ್ಲಿ. ದೀಪಗಳು ಅಂಟಿರೋವು, ಸಾಂಬ್ರಾಣಿ ಕಡ್ಡಿಗಳು, ಸುಸೂರು ಬತ್ತಿಗಳೆಲ್ಲ ಖಾಲಿ ಆಗೋಗೋವರೆಗೂ ಹಚ್ಕೊಳ್ರಿ. ಆದ್ರೆ ಇನ್ನೊಬ್ರಿಗೆ ತೊಂದರೆ ಕೊಡ್ತೀರಾ, ನೀವು ತೊಂದರೆ ತಗೊಂಡಿರಾ. ರಾಕೆಟ್ಗಳನ್ನ ಎಲ್ಲ ಬಟ್ಟೆಗಳಿಗೆಲ್ಲ ಸುಟ್ಕೊಂಡು, ರಾಕೆಟ್ಗಳು ಹೆಂಗಂದ್ರೆ ಹಂಗೆಲ್ಲ ಇಕ್ಕಿ ಬಿಟ್ಕೊಂಡು ಯಾರ್ಯಾರ ಮನೆಗೂ ಹೋಗ್ತಾ ಇರುತ್ತೆ. ಅದು ಎಲ್ಲೋ ಇಟ್ಟರೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಆ ಥರ ಎಲ್ಲ ಮಾಡ್ದಿರಾ. ಹೀಗೆ ನಾಯಿಗಳಿಗೆಲ್ಲ ಪಟಾಕಿಗಳು ಹಾಕೋದು, ಜನರ ಮೇಲೆಲ್ಲ ಹಾಕೋದು. ಎಂಟರ್ಟೈನ್ಮೆಂಟು ಫನ್ ಎಷ್ಟರಲ್ಲಿ ಇರಬೇಕು ಅಷ್ಟರವರೆಗೂ ಇರಬೇಕು. ತಮಾಷೆ ಹೋಗಿ ಅಮಾಸೆ ಆಗುತ್ತೆ. ನಾಯಿಗಳ ಮೇಲೆ ಹಾಕೋದು, ಹಿಂಗೆ ಗಾಡಿಗಳ ಹತ್ರ ಹಾಕ್ಬಿಡೋದು, ಗಾಡಿಗಳಿರೋವಾಗ ಅಲ್ಲಿ ಅವೇನು ನೋಡ್ದಿರಾನೆ ಪಟಾಕಿಗಳು ಹೆಂಗಂದ್ರೆ ಹಂಗೆಲ್ಲ ಬಿಸಾಕೋದು ಅದ್ರ ಮೇಲೆ. ಅದ್ರ ಪಕ್ಕದಲ್ಲೇ ಇದ್ರೆ ಅಲ್ಲೇ ಫ್ಲವರ್ ಪಾಟ್ಗಳು, ಅಲ್ಲೇ ಭೂಚಕ್ರಗಳು ಅದ್ರ ಕೆಳಗಡೆನೇ ಹೋಗೋ ಹಂಗೆ ಆ ಥರ ಎಲ್ಲ ಹಚ್ಚೋದು. ಆ ಥರ ಎಲ್ಲ ಮಾಡಬೇಡ್ರಿ. ಅವಕ್ಕೇನು ಗೊತ್ತಾಗಲ್ಲ. ಅವು ಫುಲ್ ಭಯ ಬೀಳ್ತಾ ಇರುತ್ತೆ, ಫುಲ್ ಎದುರ್ಕೊತಾ ಇರುತ್ತೆ ನಾಯಿಗಳೆಲ್ಲ. ಏನಿದು ಹಿಂಗೆಲ್ಲ ಸೌಂಡ್ ಬರ್ತಾ ಇದೆ ನೋಡ್ರಿ, ಹೆಂಗೆ ಗಾಬರಿ ಆಗ್ತಾ ಇದೆ ಅಂದ್ಬಿಟ್ಟು ಅವು ಫುಲ್. ಹಾಂ RX ಅಂತಾನೆಲ್ಲ ಪಟಾಕಿಗಳ್ದು ಅದ್ರಿಗೆ ಫುಲ್ಲು ಮೈಂಡೆಲ್ಲ ಒಂಥರ ಡಿಸ್ಟ್ರಾಕ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಏನಿದು ಹಿಂಗೆಲ್ಲ ಸೌಂಡ್ಗಳು ಬರ್ತಾ ಇದೆ ಅಂದರೆ ಏಕ್ದಮ್ ನಿನ್ನೆ ಮೊನ್ನೆ ಏನು ಇರಲಿಲ್ಲ, ಸಡನ್ನಾಗಿ ಹಿಂಗೆ ಬರ್ತಾ ಇದೆ ಅಂತ ಇಲ್ಲ. ಅದ್ರ ಹತ್ರ ಎಲ್ಲ ಹೋಗೋದು, ಆ ಥರ ಅದಕ್ಕೆ ಕಾಟಗಳು ಕೊಡೋದು ಅವೆಲ್ಲ ಮಾಡಬೇಡ್ರಿ. ಆವಾಗ ಅದು ಫುಲ್ ಅಗ್ರೆಸಿವ್ ಆಗಿ ನಿಮ್ಮನ್ನೇ ಕಚ್ಚಿಬಿಡುತ್ತೆ. ಆ ಬುದ್ಧಿನೆಲ್ಲ ಕಚ್ಚಿಸ್ಕೊಂಡು ಇಂಜೆಕ್ಷನ್ಗೆಲ್ಲ ಹಾಕೊಳಕ್ಕೆ ಹೋಗ್ಬೇಡ್ರಿ. ನೀವು ಪಟಾಕಿ ಅನ್ಸೋಕೆ ಅಷ್ಟೇ, ನೀವು ತುಂಬ ಸೇಫಾಗಿರಿ. ಇದು ಹಿಂಗೆ ಬಾಂಬುಗಳೆಲ್ಲ ಅನ್ಸೋಕೆ ತುಂಬ ದೂರದಿಂದ ಅನಿಸಿ. ದೊಡ್ಡ ದೊಡ್ಡ ಪಟಾಕಿಗಳು ಶಾರ್ಟ್ಸ್ ಆಗಿರ್ಬೋದು, ಎಲ್ಲ ಉಲ್ಟಾ ಎಲ್ಲ ಎಗ್ಬಿಟ್ರೆ ಅದು ಅಲ್ಲೇ ಡಮ್ ಅಂದ್ಬಿಟ್ಟು ಫೇಸ್ಗೆಲ್ಲ ಎಗರುತ್ತೆ. ಫುಲ್ ಫೇಸಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಸ್ಕಿನ್ ಅಲರ್ಜೀಸ್ ಆಗುತ್ತೆ, ಎಲ್ಲ ಆ ಥರ ಎಲ್ಲ ಆಗುತ್ತೆ.
ಕೈಗಳು ಎಲ್ಲ ಫುಲ್ ಬ್ಲಾಕ್ ಆಗೋದು, ಬ್ಲಡ್ ಎಲ್ಲ ಕ್ಲಾಟ್ ಆಗೋದು, ಆ ಥರ ಎಲ್ಲ ಆಗುತ್ತೆ. ಅದೆಲ್ಲ ಹೊಡೆದ್ರೆ ಅದು ಫುಲ್ ಉರಿಯುತ್ತೆ ಕೈ ಮೇಲೆ, ಅಲ್ಲೆಲ್ಲ ಬಿದ್ದರೆ ಆ ಥರ ಫುಲ್ ಕೆಮಿಕಲ್ಸ್ ಇರುತ್ತೆ ಅದರಲ್ಲೆಲ್ಲ. ಸೊ ಏನೋ ಆ ಥರ ಎಲ್ಲ ಅನ್ಸೋಂಗಿದ್ರೆ ಕೈಗಳಲ್ಲಿ ಇಕ್ಕೊಂಡು ಕೈಯಲ್ಲಿ ಬಿಸಾಕೋಗೋ ಅಷ್ಟೇ, ಒಂದೊಂದ್ಕಿಂತ ಅಲ್ಲೇ ರಪ್ಪ ಅಂತೆಲ್ಲ ಅನ್ಕೊಂಬಿಡುತ್ತೆ. ಎಲ್ಲ ಕೈಯಲ್ಲಿ ಅನ್ಸಿರೋ ನೆಲ್ಲಲ್ಲೆಲ್ಲ ಇಕ್ಕಿ ಅನ್ಸ್ಕೊಳ್ಳಿ. ಅಂದರೆ ತುಂಬ ಡಮ್ ಅಂದ್ಬಿಟ್ಟು ಒಂದ್ಕಿಂತ ಫೇಸ್ಗೋ ಕೈಗೋ ಡ್ಯಾಮೇಜ್ ಆದರೆ ನೆಕ್ಸ್ಟ್ ವರ್ಷ ಪಟಾಕಿ ಹೊಡಿಯೋಕ್ಕೆ ನೀವೇ ಇರೋಲ್ಲ, ಆ ಥರ ಎಲ್ಲ ಆಗೋದ್ರೆ. ಸೊ ಸೇಫಾಗಿ ನೋಡ್ಕೊಂಡು ಸೇಫಾಗಿ ಅನ್ಸ್ರಿ. ಗುಬೀಲ್ ಡುಮೀಲ್ ಡುಮೀಲ್ ಅಂತ ಹೊಡಿಯೋಣ, ಗುಬೀಲ್ ಡುಮೀಲ್ ಡುಮೀಲ್ ಅಂತ ನಾನು ನೋಡ್ದಾಕೊಂಡು ಎಲ್ಲ ಇದೆಯಾ? ಯಾವ ಥರ ಗನ್ನು ಇದು? ಬಾಯ್ ಕಿಶನ್ ಬಾಯ್. ಅಣ್ಣ ಬಾಯ್. ಜಗತ್ತು ಸೇಫ್ಟಿ ಐತಲ್ಲ. ಅಲ್ಲ, ಈ ಥರವು ಬತ್ತಿ ಪಟಾಕಿಗೆ ಸುಮ್ಮನೆ ನಾವು ಮುಂದೆ ಮಾತ್ರ ಕಿತ್ತಿ 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 ಕೈಯೇ ಒಂಥರ ಆಗೋಗೋದು ನಮಗೆ. ಇಲ್ಲಿ ನಾನು ನೋಡಿಲ್ಲ ಚಳಿ, ಬೇಡ ಸುಮ್ಮನೆ ಈಗ ಭಯ ಬೀಳ್ತಾ ಅನ್ಫುಟ್ ಬೋಗೋ. ಹ್ಞೂ ಹಂಗೆ ಅದು. ಸ್ಕೂಲ್ ಪಾಟ್ ನಂಗೆ ಇಕ್ಬೋದಾ? ಯಾಕೆ ಸೈಡಲ್ಲಿ ಅಲ್ಲಿಕ್ಕೋ. ಎಷ್ಟು ಹೋಗೇ ಬರ್ತಾ ಇದೆಯೋ. ಇಕ್ಕಮ್ಮ. ಇನ್ನೂ ಇದೆ ಬಿಡು ಅದರಲ್ಲಿ. ಇದಲ್ಲ ಅದು, ಅದೇ ಸುತ್ತೂರು ಬತ್ತಲ್ಲಿ ಇನ್ನೂ ಇದೆ. ಪಟಾಕಿ ನಿಧಾನಕ್ಕೆ ಹೊಡೀರಿ, ದೂರದಿಂದ ಹೊಡೀರಿ. ಹತ್ರ 10,000 ಜನಗೆ ಕಣ್ಣೆಲ್ಲ ಡ್ಯಾಮೇಜ್ ಆಗಿದೆ. ಅಂದರೆ ಅವ್ರಿಗೆ ಅಂದರೆ ಕಣ್ಣೇ ಕಾಣಿಸ್ದಿರ ಆಗಿದೆ, ಅಷ್ಟು ಪಟಾಕಿ ಎಲ್ಲ ಸಿಡಿದು. ನೋಡ್ಕೊಂಡು ಹೊಡೀರಿ. ಎಲ್ಲ ಯಾವ್ದು ಹೆಂಗೆ ಹೊಡಿಯುತ್ತೋ ಗೊತ್ತಾಗೋದಿಲ್ಲ. ಫ್ಲವರ್ ಪಾಟಲ್ಲಿ ಸಮೇತನೂ ಡಮ್ ಅಂದ್ಬಿಡುತ್ತೆ, ಭೂಚಕ್ರನೂ ಡಮ್ ಅಂದ್ಬಿಡುತ್ತೆ. ಏನೇನೋ ಹೆಂಗೆಂಗೋ ಆಗೋಗುತ್ತೆ. ಅದು ಮತ್ತು ಫುಲ್ಲು ಪವರಲ್ಲಿರುತ್ತೆ ಅವೆಲ್ಲ. ಸೊ ಪ್ಲೀಸ್ ಎಚ್ಚರವಾಗಿ ಹೊಡೀರಿ. ದೀಪಾವಳಿಗಾಗಿರ್ಬೋದು, ಇವಾಗ ಈ ದೀಪಾವಳಿ ಆಗೋಗಿರುತ್ತೆ, ಆಗೋದ್ಮೇಲೆ ಆಗ್ಬರ್ತಿದ್ದು. ಸೊ ನೆಕ್ಸ್ಟ್ ಹೊಡಿಬೇಕಾದ್ರೆ ಚಿಕ್ಕ ದೀಪಾವಳಿಗಾಗಿರ್ಬೋದು, ಎಲ್ಲ ಎಚ್ಚರಿಕೆಯಿಂದ ಹೊಡೀರಿ. ನ್ಯೂಸಲ್ಲಿ ಇಲ್ಲ, ಇವಾಗ ಆಲ್ರೆಡಿ ಅವ್ರ ಮನೆಗೆ ಅವನೊಬ್ಬನೇ ಫುಲ್ಲು ದುಡ್ದು ಎಲ್ಲ ತಂದಾಗ್ತಾ ಇದ್ದಿದ್ದು ಅವರು 25 ವರ್ಷ. ಇವಾಗ ಅವ್ರಿಗೆ ಫುಲ್ಲು ಕಣ್ಣೆಲ್ಲ ಡ್ಯಾಮೇಜ್ ಆಗಿದೆ, 2 ಕಣ್ಣು ಕಾಣಿಸ್ತಾ ಇಲ್ಲ. ಆ ಥರ ಆದರೆ ಫುಲ್ಲು ಕಷ್ಟ. ವೀರಣ್ಣವ್ರ ಮನೆ ಹತ್ರ, ವೀರಣ್ಣವ್ರ ಮನೆ ಹತ್ರ. ಸುಮ್ಮನೆ ಎಲ್ಲ ಕಡೆ ಶಾರ್ಟ್ಸ್ ಹೊಡಿತಾ ಇದ್ರಲ್ಲ, 360 ಡಿಗ್ರಿ ನೋಡ್ಕೊಂಡು ಹಂಗೆ ಹೋಗ್ಬಿಡೋಣ ಅಂತ. ಎಲ್ಲಿಗೆ?
ನೀನೇನೋ ನಿನ್ ಬ್ಲಾಗ್ ಮಾಡಕ್ ಬಂದಿದ್ದೆ ಬೇಳೆ ಬೇಯಿಸ್ಕೊಳಕ್ ಬಂದಿದ್ಯಾ, ನಾವು ಕಣ್ಣಾರ್ ನೋಡ್ಕೊಂಡು ಇದು ಮಾಡಕ್ ಇವಾಗ ನೋಡ್ರಿ ಚಿಕ್ಕಬಳ್ಳಾಪುರ ಎಷ್ಟು ಪೀಸ್ ಆಗಿದೆ, ಫುಲ್ ಪ್ರಶಾಂತವಾಗಿದೆ. ಎಲ್ಲ ಏರಿಯಾಗಳಲ್ಲಿ ಗಲ್ಲಿಗಳಲ್ಲಿ ವೈಲೆಂಟ್ ಆಗಿರೋ ಕಡೆ ಹೋಗೋಣ ಬನ್ನಿ. ಇವಾಗ ಫುಲ್ಲಿ 60 ಡಿಗ್ರಿ ವ್ಯೂ ಬೇಕು ಅಂದರೆ ಸೆಂಟರ್ ಆಫ್ ಚಿಕ್ಕಬಳ್ಳಾಪುರದಲ್ಲಿ ಇದ್ರೆ ಸುತ್ತಲೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇವಾಗ ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರಕ್ಕೆ ಬಂದಿದ್ದೀನಿ. ಇವಾಗ ಫುಲ್ ಟಾಪಲ್ಲಿ ಹೋಗ್ಬಿಟ್ಟು ಆ ವ್ಯೂ ನೋಡೋಕ್ಕೆ. ಇವನೇ ವೀರಾಗನ ತೆಗಿಬೇಕಲ್ಲೇ. ಸೊ ಫುಲ್ ಚಿಕ್ಕಬಳ್ಳಾಪುರ ಫುಲ್ ನೋಡ್ಕೊಂಬಿಡಿ. ಎಲ್ಲ ಕಡೆನೂ ಶಾರ್ಟ್ಸು ಸಖತ್ತಾಗಿ ಹೊಡಿತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಫುಲ್ ಕಲರ್ಫುಲ್ ಆಗಿದೆ, ಆದರೆ ಈ ಪೊಲ್ಯೂಷನ್ ನೋಡಿದ್ರೆ ಬೇಜಾರಾಗೋದು. ಯಾವ ರೇಂಜಲ್ಲಿದೆ ನೋಡಿ ಹೋಗಿ. ಕಣ್ಣಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಕ್ಯಾಮ್ರಾದಲ್ಲಿ ಜಾಸ್ತಿ ತುಂಬ ಕಾಣಿಸ್ತಾ ಇದೆ. ಎಲ್ಲರಿಗೂ ದೀಪಾವಳಿ ಅನ್ನೋದು ಒಂದು ಖುಷಿ. ಸಾಯಂಕಾಲ ಆದರೆ ಪಟಾಕಿ ಹೊಡಿತೀವಿ, ಎಂಜಾಯ್ಮೆಂಟ್ ಅಂತ. ಆದರೆ ಮನೆಗಳಲ್ಲಿ ಯಾರ ಮನೆಗೆ ಪೆಟ್ಸ್ ಇರ್ತಾವೋ ಅವ್ರಿಗೆ ಅದು ತುಂಬ ಭಯ ಇರುತ್ತೆ. ಆ ಪೆಟ್ಸ್ ಭಯ ಇರುತ್ತೆ. ಹಾಗೆ ಹಾಸ್ಪಿಟಲ್ಸ್ ಇರೋ ಪೇಷಂಟ್ಸ್ ಆಗಿರಲಿ, ವಯಸ್ಸಾಗಿರೋದಾಗಲಿ, ಎಂಥವ್ರಿಗೆ ಆಗಲಿ ಒಂದು ಭಯ ಇರುತ್ತೆ. ಮತ್ತು ಈ ಪಕ್ಷಿಗಳು ಮತ್ತೊಮ್ಮೆ ಎಲ್ಲ ನೋಡಿ, ಇಷ್ಟು ದಿನ ಎಲ್ಲ ಹೆಂಗೆ ಕಾಣಿಸಿದ್ರು ಇವಾಗ ಹೆಂಗೆ ಕಾಣಿಸಿದೆ ನೋಡಿ. ಸ್ಮೋಕ್ ಎಲ್ಲಿಂದ ಹಿಡಿದು ಎಲ್ಲಿಂದವರೆಗೂ ಇದೆ. ಇಡೀ ಚಿಕ್ಕಬಳ್ಳಾಪುರ ಎಲ್ಲ ಕಡೆ ನೋಡು ಫುಲ್ ಚಿಕ್ಕಬಳ್ಳಾಪುರ ಫುಲ್ ಕಲರ್ಫುಲ್ಲು, ಆದರೆ ಅಷ್ಟೇ ಪೊಲ್ಯೂಷನ್ ಆಗಿರುತ್ತೆ, ಸ್ಮೋಕ್ ಫುಲ್. ಎಲ್ಲ ಕಡೆನೂ ಪ್ರತಿಯೊಂದು ಕಡೆನೂ ಶಾರ್ಟ್ಸ್ ಹೊಡಿತಾ ಇದ್ದಾರೆ. ಶಾರ್ಟ್ಸ್ ಹೊಡೆದ್ರೆ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತಲ್ಲ ಅದಕ್ಕೆ. ಫುಲ್ ಕಲರ್ಫುಲ್. ಎಲ್ಲ ಎಷ್ಟೋ ಸಾವಿರಗಳು ಲಕ್ಷಗಳು ಖರ್ಚು ಮಾಡೋಕಿರ್ತಾರೆ ಏನೋ ಪಟಾಕಿಗಳಿಗೆ. ನಮ್ಮ ಏರಿಯಲ್ಲ ಒಬ್ಬರೇ ಬರೀ ಶಾರ್ಟ್ಸ್ಗೆ 15,000 ತಗೊಂಡಿದ್ದಾರೆ. ಬರೀ ಶಾರ್ಟ್ಸ್ಗೆ ಒಂದು ಶಾರ್ಟ್ಸ್ಗೆ ಬರೀ ಶಾರ್ಟ್ಸ್ ಅನ್ಸಕ್ಕೆ 15,000 ಖರ್ಚು ಮಾಡಿದ್ದಾರೆ. ಅಮ್ಮಮ್ಮ. 240 ಶಾರ್ಟ್ಸ್ ಅಲ್ಲ, ಎಷ್ಟು ದುಡ್ಡು ಅಲ್ಲ. ಅಂದರೆ ಎಂಟರ್ಟೈನ್ಮೆಂಟ್ ಖುಷಿಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಬಾರ್ದು. ಎಷ್ಟು ಹೊಡಿಬೇಕು ಅಷ್ಟು. ಅದೊಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಇವಾಗಿನ ಕಾಲದಲ್ಲೇ ಜೀವನ ನಡೆಸೋದು ತುಂಬ ಕಷ್ಟ ಇದೆ. ಇನ್ನು ಮುಂದೆ ಇನ್ನೂ ಕಷ್ಟ ಇದೆ. ಎಲ್ಲ ಏನು ರೇಟುಗಳು, ಹೆವಿ ರೇಟುಗಳು ಸಿಕ್ಕಾಪಟ್ಟೆ. ದೀಪಾವಳಿ ಹಬ್ಬದಲ್ಲಿ ಒಂದು ಕುಂಬಳಕಾಯಿ ನಾನು ಗಣೇಶ ಹಬ್ಬಕ್ಕೆ ತಗೊಂಡಾಗ 50 ರೂಪಾಯಿ, ಇವಾಗ 150 ರೂಪಾಯಿ. ಹೋಗೋಣ. ಈ ಕಡೆ ಬಂದ್ಬಿಡು. ವೀರಾ ಬರೋಣ. ತುಂಬ ಖುಷಿ ಆಯ್ತು ಬ್ರೋ ನಿಮ್ಮ ಜೊತೆ ಲಾಗ್ ಮಾಡೋಕ್ಕೆ. ಮತ್ತೊಮ್ಮೆ ಇನ್ನೂ ಮಾಡೋಣ. ಓಕೆ. ಆದ್ರೂ ಫ್ರೆಂಡ್ಸ್ ಜೊತೆ ಪಟಾಕಿ ಹೊಡಿಯೋ ಮಜಾನೇ ಬೇರೆ, ಫ್ಯಾಮಿಲಿ ಜೊತೆ ಹೊಡಿಯೋ ಮಜಾನೇ ಬೇರೆ. ಫ್ಯಾಮಿಲಿ ಜೊತೆ ಎಲ್ಲ ನೀವು ಫ್ಲವರ್ ಪಾಟ್ಸ್, ಭೂಚಕ್ರ ಈ ಥರ ಸೈಲೆಂಟ್ ಆ್ಯಂಡ್ ಸ್ಮೈಲ್ ಕೊಡೋ ಅಂಥದ್ದು ಹೊಡಿತೀರಾ. ಫ್ರೆಂಡ್ಸ್ ಜೊತೆ ಹಂಗಲ್ಲ, ಫುಲ್ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟಲ್ಲಿ ಹೊಡಿತೀರಾ. ಲಕ್ಷ್ಮಿ ಪಟಾಕಿಗಳು, ರಾಕೆಟ್ಗಳು ಫುಲ್ ಒಬ್ಬರ ಮೇಲೆ ಒಬ್ರು ಬಿಸಾಕೊಳೋದು, ಅನ್ಸ್ಬಿಟ್ಟು ಓಡೋಗೋದು, ಒಬ್ನಲ್ಲಿಟ್ಟಿದ್ರೆ ಒಬ್ಬನು ಇನ್ನೂ ಹಿಂದೆ ಬಿಟ್ಟಿರೋದು, ಹತ್ತು ಕಡೆ ಇದು ಕಡೆ ಕನ್ಫ್ಯೂಸ್ ಆಗಿ ಓಡೋಗೋದು, ಆ ಥರ ಇಲ್ಲ. ನೋಡ್ರಿ ನಮ್ಮವನು ಒಂದು ಚೀಲ ಫುಲ್ ಎತ್ಕೊಂಬಂದಿದ್ದಾನೆ. ಇವಾಗ ಫುಲ್ ಬ್ಲಾಸ್ಟ್. ಇನ್ನು ನಂದು ಎತ್ಕೊಂಬರ್ತೀನಿ. ನೋಡಿ ಇದಕ್ಕೆ ಈ ಕಲ್ಲು ಕಾರ್ಬನ್ನು ಏನೋ ಅಂತಾರೆ, ಇದು ಕಲ್ಲು ಗ್ಯಾಸ್ ವೆಲ್ಡಿಂಗ್ ಹಾಕ್ಕೊತಾರೆ. ಸೊ ಆ ಕಲ್ಲನ್ನ ಇದ್ರೊಳಗಡೆ ಒಂದು ಹಾಕ್ಬಿಟ್ಟು ನೋಡಿ ಒಂದು 4 ಪೇಪರ್ಗಳು ಉಂಟೆ ಕಟ್ಕೊಂಬಿಟ್ರೆ ಇದ್ರೊಳಗಡೆ ಸ್ವಲ್ಪ ನೀರಷ್ಟೇ. ನೋಡ್ರಿ ಹೊಗೆ ಹೆಂಗೆ ಬರುತ್ತೆ ನೋಡ್ರಿ, ಸೌಂಡ್ ಹೆಂಗೆ ಬರುತ್ತೆ ಇದರಲ್ಲಿ. ಸೊ ನೋಡ್ಕೊಳ್ರಿ ರೋಡ್ ಎಷ್ಟು ಕ್ಲೀನಾಗಿದೆ ಇದು ಅಂದ್ಬಿಟ್ಟು ಇವತ್ತು. ಮತ್ತು ಇವಾಗ ಇಲ್ಲೆಲ್ಲ ಹೊಡಿಯೋ ಅಷ್ಟೊತ್ತಿಗೆ ಎಲ್ಲ ಫುಲ್ಲು ಪೇಪರ್ಗಳಾಗೋಗುತ್ತೆ. ಡುಮ್ 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 ಇಕ್ಕೋ ಇಲ್ಲ ಇಕ್ಕೋ ಅದು ಅಂಟ್ಕೊಂಡೇ ಇಲ್ಲ ಏ ಅನ್ಕೊಂತ
ಹ್ಞೂ ಸೈಡ್ ಅಂದ್ರೆ ಲೈಫ್ ಟೈಮ್ ಬರ್ತಾ ಇದೆ ನಾನು ಕೊಡ್ತೀನಿ. ಏಯ್ ಅಣ್ಣ ಸೈಡ್ ಹೋಗಿ. ಏ ಅಂಟೀಜ ಇಲ್ಲೋ ಅಲ್ಲ 4 ಅಂಟೀಜ ಅಂತ. ಏ ಅಲ್ಲ ಅಂಟುತ್ತೋ ಅದೇ ಖಾಲಿ ಕೈಯಲ್ಲಿ ಹೊಡ್ತಾ ಇದ್ದೀನಿ. ಯಾವ ಎಲ್ಲ ಡಮ್ ಡಮ್ ಅನ್ನವೇನೋ ಫ್ಲವರ್ ಪಾಟ್ ಅವಿಕ್ಕೋ ಅಣ್ಣ ಅದೇನದು ಒಂದೇ ನಾವು ಆಗಿಲ್ಲ. ಬಿಟ್ಬಿಡಿ ಹಂಗೆ ಬಿಟ್ಬಿಡು. ಎತ್ಕೊಳ್ಳೋ ಇವಾಗ ಎಲ್ಲ ಎತ್ಕೊಳ್ಳೋ ಬೇಗ ಅಂಟು. ನಾನೇನು ಎಲ್ಲ ಲೈನ್ ಇಷ್ಟು ಹೇಳ್ತೀನಿ. ಹಂಗೆ ಅನ್ಸೋದು. ಬೇಡ ಒಂದಾದ್ಮೇಲೆ ಒಂದೇ ಅನ್ಸೋಣ. ಫೋಟೋ ಬೇಗ ಆರೋಗುತ್ತೆ. ಅಂಟಿದೆ ಬರ ಕ್ಲೀನ್ ಈ ಕಡೆ ನಾನು ಹಂಗೆ ಇಕ್ಕೋ ಉಲ್ಟಾ ಇದು ಹಂಗೆ. ಇದು ಹಂಗೆ ಇಕ್ಕೋ ಅಲ್ಲೇ. ಸೌಂಡ್ ತಲೆ ಕೆಡ್ಸ್ಕೊಂಬಿಡ್ರಿ. ಸೌಂಡ್ ಬರುತ್ತೆ ಜಾಸ್ತಿ, ಇದು ಪೇಪರ್ಗಳಿರುತ್ತೆ. ಇನ್ನ ಇದೆ ಇರೋ
ಸ್ಟಾರ್ಟು ಸಾಮಾನು ಕಟ್ಟಿ ಕೊಡು. ಲೈಟ್ ಕೊಡು. ಓಯ್ ಅನ್ಸೋಣ ಬರೋದಲ್ಲ. ಅಣ್ಣ ಅಲ್ಲಿ ಅನ್ಸಕ್ಕೆ ಮಹೇಶ್ ಅಣ್ಣ ಅನಿ ಇನ್ನೊಂದು ಇಟ್ಕೊಂಡ್ಬಿಡೋಣ. ಕಿಶನ್ ಬರೋ ಇಕ್ಕೋ ಮಾಡ್ತಾ ಇದೀನಿ ನೋಡು. ಎತ್ ಕಡೆ ಇದೆ ಬತ್ತಿ ಇಲ್ಲಿದೆ ನೋಡಿ, ಇಕ್ಕೋ. ವಾ 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 ಕ್ರೇಜಿ ಮಾತ್ರ. ನೋಡ್ರಿ ರೋಡು ಆವಾಗ ಎಷ್ಟು ಕ್ಲೀನಾಗಿತ್ತು, ಈಗ ನೋಡ್ರಿ ಹೆಂಗಾಗೋಗಿದೆ. ಸೊ ತುಂಬ ಸಗದಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾವು ನಮ್ಮ ನೈಬರ್ಸ್ ಎಲ್ಲ ಸೇರಿ. ರೋಡ್ ಅಂತೂ ಫುಲ್ ಪೇಪರ್ಗಳು ಫುಲ್ ಚಿಂದಿ ಅಂದ್ಕೊಳ್ಳಿ, ಫುಲ್ ರಾಕೆಟ್ಸು ಎಲ್ಲ ಪ್ರತಿಯೊಂದು ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಫನ್ನಾಗಿತ್ತು. ಒಬ್ಬೊಬ್ಬರು ಹೊಡೆದ್ರೆ ಅಷ್ಟೊಂದೇನು ಚೆನ್ನಾಗಿರಲ್ವ. ಎಲ್ಲರೂ ಜೊತೇಲಿ ಸೇರಿ ಮಜಾ ತೊಗೊಂಡು ಇಲ್ಲ ಅಂಟಿದೆ ಅಂತ ಈ ಥರ ಹೊಡೆದ್ರೇ ಫುಲ್ ಖುಷಿ. ನಾವು ಎಷ್ಟೇ ದುಡಿದ್ರೂ ನಮ್ಮ ಖುಷಿಗೋಸ್ಕರ ಏನಲ್ಲ ದುಡಿಯೋದು. ಸೊ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ರು, ಸ್ವಲ್ಪ ಲೈಟಾಗಿ ಸಗದಾಗಿ ಹೊಡೆದಿದ್ದೀರಿ. ಸ್ವಲ್ಪ ಅಂದರೆ ಒಂದು ರೇಂಜಲ್ಲೇ ಇದೆ, ಯಾವುದಕ್ಕೇನು ಕಮ್ಮಿ ಇಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.